ಸೊ ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂತ ರಿವೆಲ್ ಮಾಡೋ ಸಮಯ. ನಾವು ಲಿಂಕ್ ಹೇಳಿ ಅಂತ ಅದೇ ಕಳೆದೋಗ್ಬಿಟ್ಟಿದೆ. ಏನು ಪೀಸ್ ಅದು? ಲೆಗ್ ಪೀಸ್. ಏನ್ರಿಂದು? ನಮ್ಮ ಯಜಮಾನ್ರ ಕಡೆನೇ ನೋಡ್ತವ್ರೆ, ಕಣ್ಬಿಟ್ಕೊಂಡು ಫುಲ್ ನೈಸ್ ಆಗಿಬಿಡುತ್ತೆ ಫೇಸ್ ಎಲ್ಲ. ನೈಕಾ ಪಿಂಕ್ ಸೇಲ್ ಅಂತ ಏನಾದರೂ ನಡೀತಾ ಇರುತ್ತಲ್ಲ ಅವಾಗ ತಗೊಳ್ಳಿ. ಪ್ರೈಮರ್ನ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋ ಏನಂತ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ. ಸೊ ಏನಂತ ಅಂದರೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ಒಂದು ದುಬಾರಿ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಕಿರಣ್ ಮತ್ತು ಅವ್ರ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಸೊ ಯಾವ ಹೋಟೆಲ್ಗೆ ಹೋಗ್ತಾ ಇದ್ದೀವಿ, ಏನು ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ವ್ಲಾಗಲ್ಲಿ ಕಂಪ್ಲೀಟಾಗಿ ನೀವು ನೋಡ್ಬೋದು. ಸೊ ಹಾಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ರೆಡಿ ನೀವು ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೊ ಇವಾಗ ನಾನು ರೆಡಿ ಆಗಬೇಕು. ಸೊ ಅದಕ್ಕೋಸ್ಕರ ಒಂದು ಹೊಸ ಡ್ರೆಸ್ನ ತರಿಸ್ಕೊಂಡಿದ್ದೀನಿ. ಸೊ ಆ ಡ್ರೆಸ್ ಯಾವುದು, ಯಾವ ಥರ ಇದೆ ಆ್ಯಂಡ್ ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಇವಾಗ ಫಸ್ಟು ರೆಡಿ ಆಗೋಣ ಬನ್ನಿ. ನಾನು ಹೇಗೆ ರೆಡಿ ಆಗ್ತೀನಿ ಅಂತ ಕೂಡ ತೋರಿಸ್ತೀನಿ ನಿಮಗೆ. ಇವಾಗ ನಾನು ಹೇರ್ನ ಒಂದು ಸ್ವಲ್ಪ ಸ್ಟ್ರೈಟ್ ಮಾಡಿದ್ದೀನಿ. ಸೊ ಸ್ವಲ್ಪ ಅಂದರೆ ನಂದು ಆಲ್ರೆಡಿ ಹೇರ್ ಸ್ಟ್ರೈಟ್ ಇದೆ. ಸ್ವಲ್ಪ ಇವಾಗ ತಲೆಗೆ ಸ್ನಾನ ಮಾಡ್ಕೊಂಡು ಇಲ್ಲೆಲ್ಲ ವೆಟ್ಟಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ಫ್ರಂಟಲ್ಲಿ ಒಂದು ಸ್ವಲ್ಪ ಹೇರ್ ಸ್ಟ್ರೈಟ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಮೇಕಪ್ ಮಾಡ್ಕೊಳ್ಳೋ ಸಮಯ. ತುಂಬ ಲೈಟಾಗಿ ಮಾಡ್ಕೊತೀನಿ, ಜಾಸ್ತಿ ಮಾಡಿಕೊಂಡ್ರೆ ನಮ್ಮ ಯಜಮಾನ್ರ ಕಡೆನೇ ನೋಡ್ತವ್ರೆ, ಕಣ್ಬಿಟ್ಕೊಂಡು ನೋಡ್ತಿರ್ತಾರೆ. ಸೊ ಫಸ್ಟು ನಂದು ಆಲ್ ಟೈಮ್ ಫೇವ್ರೆಟ್ ಮಾಯ್ಶ್ಚರೈಸರ್ ಹಚ್ಕೊತಾ ಇದ್ದೀನಿ. ಸೊ ಆಲ್ರೆಡಿ ಒಂದು ಸ್ವಲ್ಪ ಹಚ್ಚಿದ್ದೆ ಸ್ನಾನ ಬಂದ ತಕ್ಷಣ. ಸೊ ಇವಾಗ ಇನ್ನೊಂದು ಸ್ವಲ್ಪ ಹಚ್ತೀನಿ. ಸೊ ಇದು ನನಗೆ ಎಷ್ಟು ಸಲ ಹಚ್ಚಿದ್ರು ನನಗೆ ಬೇಜಾರೇ ಆಗಲ್ಲ, ಅಷ್ಟು ಇಷ್ಟ ನನಗಿದು. ಮಿರರು ಇಲ್ಲಿದೆ, ಸೊ ಹಾಗಾಗಿ ನಾನು ಈ ಕಡೆ ನೋಡ್ತಾ ಇರ್ತೀನಿ. ಸೊ ಇವಾಗ ನಾವು ನೈಟ್ ಹೋಗ್ತಾ ಇರೋದ್ರಿಂದ ಸನ್ಸ್ಕ್ರೀನಿನ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಸನ್ಸ್ಕ್ರೀನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಪ್ರೈಮರ್ ಇದು ನಾನು ಆಲ್ಮೋಸ್ಟ್ ಎಲ್ಲ ಫಾರೆವರ್ದೇನೆ ತೊಗೊಂಡಿರೋದು. ಸೊ ಪ್ರೈಮರ್ ಇದು. ಸೊ ತುಂಬ ಅಂದರೆ ತುಂಬ ಇಷ್ಟು ಇಲ್ಲಿ ಏನು ಓಪನ್ ಪೋರ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದೆಲ್ಲ ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಹಚ್ತಾ ಇರೋದು. ಸೊ ಈ ಥರ ಇದೆ ಇದು ಟೆಕ್ಸ್ಚರು. ಸೊ ಇಷ್ಟು ಹಚ್ಚಿದ್ರೆ ಸಾಕು. ಇದು ನಿಮಗೆ ನೀಟಾಗಿ ಪ್ಯಾಕ್ ಮಾಡಿರ್ತೀನಿ. ತುಂಬ ಅಂದರೆ ತುಂಬ ರೇರ್, ಯಾವಾಗಲೂ ಅಪರೂಪಕ್ಕೆ ಫೌಂಡೇಶನ್ ಎಲ್ಲ ಹಾಕಬೇಕು ಅಂದಾಗ ಮಾತ್ರ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಇದನ್ನು ಹಚ್ಚೋದ್ರಿಂದ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ ಸ್ಕಿನ್ನು ಹಿಂಗೆ ಟಚ್ ಫೀಲು ಆಗೋಲ್ಲ, ಅಷ್ಟು ಒಂಥರ ಫುಲ್ ಸಾಫ್ಟಾಗಿ ಫುಲ್ ನೈಸ್ ಆಗಿಬಿಡುತ್ತೆ ಫೇಸ್ ಎಲ್ಲ. ಸೊ ಹಾಗಾಗಿ ನಾನು ಈ ಪ್ರೈಮರ್ನ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ. ಒಂದು 2 ಮಿನಿಟ್ಸ್ ಗ್ಯಾಪ್ ತಗೊಳ್ಳೋಣ. ನಾವು ಹಚ್ಚಿರೋ ಪ್ರಾಡಕ್ಟ್ ಸ್ವಲ್ಪ ಫೇಸಿಗೆ ನೀಟಾಗಿ ಕೂತ್ಕೋಬೇಕು. ಸೊ ಹಾಗಾಗಿ ಫೌಂಡೇಶನ್ಗೆ ನಾನು ಮಾಯ್ಶ್ಚರೈಸರ್ನ ಮಿಕ್ಸ್ ಮಾಡಿ ಹಚ್ಚೋದು. ಸೊ ತುಂಬ ಹೆವಿ ಅನಿಸುತ್ತೆ. ಸೊ ಹಾಗಾಗಿ ಮಾಯ್ಶ್ಚರೈಸರ್ ಮಿಕ್ಸ್ ಮಾಡಿದ್ರೆ ನಂಗೆ ಅಷ್ಟು ಹೆವಿ ಅಂತ ಅನಿಸಲ್ಲ. ಸೊ ಹಾಗಾಗಿ ನಾನು ಆ ಥರ ಯೂಸ್ ಮಾಡ್ತೀನಿ. ಸೊ ಒಂದೇ ಒಂದು ಪಂಪ್ ಯೂಸ್ ಮಾಡೋದು ನಾನು. ಸೊ ಇಷ್ಟು ಸೊ ಇಷ್ಟಾದ್ರೇ ಬೇಗ ಚೆನ್ನಾಗಿ ಹೋಗ್ಬಿಡುತ್ತೆ. ಇದಕ್ಕೆ ಮಾಯ್ಶ್ಚರೈಸರ್ನ ಇಷ್ಟು ಎರಡನ್ನ ಮಿಕ್ಸ್ ಮಾಡಿಬಿಟ್ಟು ಹಚ್ತೀನಿ ನಾನು. ಸೊ ಆವಾಗ ನಾವು ಬ್ಲೆಂಡರ್ದೇನು ಅವಶ್ಯಕತೆನೇ ಬರೋಲ್ಲ, ನೀಟಾಗಿ ಕೈಯಲ್ಲೇ ಬ್ಲೆಂಡ್ ಮಾಡ್ಕೊಬೋದು, ನೀಟಾಗಿ ಕೂರುತ್ತೆ ಕೂಡ. ನೋಡಿ ಎಷ್ಟು ನೀಟಾಗಿ ಬ್ಲೆಂಡ್ ಆಗ್ತದೆ. ನಾವು ಕೈಯಲ್ಲಿ ಮಾಡೋದಿದ್ರು ಅಷ್ಟೇ, ಹಿಂಗೆ ತಿಕ್ಕಬಾರ್ದು. ಸೊ ಇದನ್ನೇ ಹಾಗೆ ಡ್ಯಾಬ್, ನಾವು ಬ್ಲೆಂಡರಲ್ಲಿ ಯಾವ ಥರ ಡ್ಯಾಬ್ ಮಾಡ್ತೀವಿ ಅದೇ ಥರ ಇದನ್ನು ಡ್ಯಾಬ್ ಮಾಡಿದ್ರೆ ಆಯಿತು ಅಷ್ಟೇ. ಗುಂಡು ಬಟ್ಟೆ ಎತ್ಕೊಂಡು ಹಾಕೋ. ನೋಡಿ ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ಅಂತ ಹೇಳ್ಬಿಟ್ಟು, ಎಲ್ಲೂ ಪ್ಯಾಚ್ ಥರನೇ ಕಾಣಿಸ್ತಾ. ಇವಾಗ ಕಾಂಪ್ಯಾಕ್ಟ್ ಪೌಡರ್ ಕೂಡ ಫಾರೆವರಿಂದನೇ. ಸೊ ಜಸ್ಟ್ ಇದನ್ನು ಈ ಥರ ಡ್ಯಾಬ್ ಮಾಡಿ ಕೊಡಕ್ಬಿಟ್ಟು, ಸೊ ನಾವೇನು ಕನ್ಸೀಲರ್ ಎಲ್ಲ ಹಾಕಿರ್ತೀವಲ್ಲ, ಸೊ ಅಲ್ಲೆಲ್ಲ ನೀಟಾಗಿ ಪ್ಯಾಕ್ ಮಾಡಬೇಕು. ನಾನು ಏನು ಇವಾಗ ಹಚ್ಕೊಂಡಿರ್ತೀನಿ ಅದರಲ್ಲೇ ಫೇಸ್ಗೆಲ್ಲ ಒಂಚೂರು ಹಂಗೆ ಡ್ಯಾಬ್ ಮಾಡ್ಕೊತೀನಿ ಅಷ್ಟೇ. ಚಳಿಗಾಲ ಅಲ್ವಾ, ಚಳಿಗಾಲದಲ್ಲಿ ಪೌಡ್ರನ್ನ ಹಾಕ್ಬಿಟ್ರೆ ಈ ಥರ ಮುಖ ಎಲ್ಲ ಒಂಥರ ಬೂದಿ ಬಡ್ಕೊಂಡಂಗೆ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ.
ಸೊ ಇವತ್ತು ಏನಕ್ಕೆ ಮೇಕಪ್ ಮಾಡ್ಕೊತಿದ್ದೀನಿ ಅಂದರೆ ಸ್ವಲ್ಪ ಚೆನ್ನಾಗಿರೋದು ರಿಚ್ ಆಗಿರೋವಂಥ ಹೋಟೆಲ್ಗೆ ಹೋಗ್ತಾ ಇರೋದು. ಸೊ ಹಾಗಾಗಿ ಎಲ್ಲರೂ ಅದೇ ಥರ ಬಂದಿರ್ತಾರಲ್ಲಿ. ಸೊ ಹಾಗಾಗಿ ನಾವು ಅದೇ ಥರ ಡ್ರೆಸ್ಅಪ್ ಆಗಿ ಹೋಗೋದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಆಗ್ತಾ ಇದ್ದೀನಿ. ಡುಗು ನೋಡು ಅಂತ ನೋಡಲ್ಲ. ಇವಾಗ ಐಬ್ರೋ ಆ ಥರ ಫಿಲ್ಲರ್ ಎಲ್ಲ ಏನು ಯೂಸ್ ಮಾಡಲ್ಲ ನಾನು, ಜಸ್ಟ್ ಇದು ಪೆನ್ಸಿಲು. ಯಾಕೆಂದರೆ ಆಲ್ರೆಡಿ ನಂಗೆ ತುಂಬ ಚೆನ್ನಾಗಿ ತಿಕ್ಕಾಗಿ ಐಬ್ರೋ ಇದೆ. ಸ್ವಲ್ಪ ಲೈಟಾಗಿ ಏನೋ ಒಂಥರ ಈ ಐಬ್ರೋ ಬರ್ಕೊಂಡಿಲ್ಲ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಮೇಕಪ್ಗೆ. ಅದು ಐಬ್ರೋ, ಐಸ್ ಮತ್ತು ಲಿಪ್ಸ್ಟಿಕ್ ಹೈಲೈಟ್ ಹಾಕೊಂಡ್ರೇ ನಮ್ಮ ಫೇಸ್ ತುಂಬ ಬ್ರೈಟಾಗಿ ಕಾಣುತ್ತೆ. ಸೊ ಮೇಯ್ನ್ ಇವಾಗ ನಾವು ರೆಡಿ ಆದಾಗ ಅದು ಹೈಲೈಟ್ ಆದ್ರೇ ನಾವು ಹೈಲೈಟ್ ಆಗೋದು. ಸೊ ಹಾಗಾಗಿ ಐಬ್ರೋನ ಮತ್ತು ಕಣ್ಣನ್ನು ತುಂಬ ಡಾರ್ಕಾಗಿ ಡ್ರಾ ಮಾಡ್ತೀನಿ ನಾನು ಯಾವಾಗಲೂ. ಸೊ ಐಬ್ರೋ ಕೂಡ ನಾನೇ ಮಾಡ್ಕೊಂಡಿರೋದು. ನಾನು ಆಲ್ಮೋಸ್ಟು 1.5 ಇಯರ್ಸ್ ಆಗಬೇಕಾಯ್ತು ಅನ್ಸುತ್ತೆ ಐಬ್ರೋ ಮಾಡಿಸಿ. ನಾನೇ ಮಾಡ್ಕೊತೀನಿ ಮನೇಲಿ ಕೂತಿರ್ತೀನಲ್ಲಿ. ಇನ್ನೇನು ಮಾಡಬೇಕು. ಫಸ್ಟು ಕಣ್ಣು ಕೆಳಗಡೆ ಹಾಕ್ಕೊತಾ ಇದ್ದೀನಿ. ಅದೇನು ಕಾಣಲ್ಲ ಅನ್ಕೊತೀನಿ. ಸೊ ಕಾಜಲ್ ಕೂಡ ಆಯಿತು. ಸೊ ಇದು ನಾನು ನೈಕಾದಲ್ಲಿ ತೊಗೊಂಡಿದ್ದೆ ಆ್ಯಕ್ಚುಲಿ, ಬ್ಲ್ಯಾಕ್ ನೈಟ್ ಅಂತ ಹೇಳಿಬಿಟ್ಟು 001 ಇದ್ರ ಶೇಡು. ತುಂಬ ಅಂದರೆ ತುಂಬ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ ನೀಟಾಗಿ ಕಣ್ಣ ಮೇಲೆ. ಸೊ ನೋಡಿ, ಚೂರು ನಿಮಗೆ ಕಣ್ಣಲ್ಲಿ ನೀರಾಗಲಿ ಏನೂ ಬರಲ್ಲ, ತುಂಬ ಚೆನ್ನಾಗಿದೆ. ಸೊ ನೀವು ಇವಾಗ ನೈಕಾ ಪಿಂಕ್ ಸೇಲ್ ಅಂತ ಏನಾದರೂ ನಡೀತಾ ಇರುತ್ತಲ್ಲ, ಅವಾಗ ತೊಗೊಳ್ಳಿ. ಜಸ್ಟ್ ನನಗೆ 75 ರುಪೀಸ್ಗೇನೋ ಸಿಕ್ತು, 99 75 ಆ ಥರ ಆ ರೇಂಜಲ್ಲಿ ಸಿಕ್ತು. ಸೊ ಇವಾಗ ನಾನು ಕಣ್ಣು ಮೇಲ್ಗಡೆ ಹಾಕೊಬೇಕು, ಕ್ಯಾಮ್ರಾದಲ್ಲಿ ಕಾಣಲ್ಲ, ಅಲ್ಲೋಗಿ ಹತ್ರ ಹೋಗಿ ಕನ್ನಡಿ ಹತ್ರ ಹಾಕೊಬೇಕು. ಸೊ ಕಣ್ಣಿಗೆ ಮೇಲ್ಗಡೆ ಹಾಕೊಂಡು ಬರ್ತೀನಿ. ಸೊ ಗೈಸ್ ಇವಾಗ ಐಲೈನರ್ ಹಾಕ್ಕೊಂಡಾಯಿತು ಆ್ಯಂಡ್ ಬೊಟ್ಟು ಕೂಡ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಸೊ ಇವಾಗ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡು ಓಲೆ ಹಾಕ್ಕೊಂಡು ಬಟ್ಟೆ ಹಾಕ್ಕೊಂಡ್ರೆ ನಾನು ರೆಡಿಯಾಗಿದ್ದು ಮುಗೀತು. ಸೊ ಇವಾಗ ಪಟಪಟಂದ ಲಿಪ್ಸ್ಟಿಕ್ ಹಾಕ್ಕೊಳ್ಳೋಣ. ಸ್ವಲ್ಪ ಡಾರ್ಕ್ ಕಲರ್ ಲಿಪ್ಸ್ಟಿಕ್ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಯಾಕೆಂದರೆ ನನ್ನ ಬಟ್ಟೆ ಕೂಡ ಆಲ್ರೆಡಿ ಡಾರ್ಕ್ ಇದೆ ಅದಕ್ಕೆ. ಸೊ ನಂದು ಏನಾಯ್ತು ಅಂದರೆ ಲಿಪ್ ಲೈನರ್ ಕಳೆದೋಗ್ಬಿಟ್ಟಿದೆ. ನಂದು ನನ್ನ ಫೇವ್ರೆಟ್ ಲಿಪ್ ಲೈನರ್. ಎಲ್ಲ ತುಂಬ ಜನ ಕೇಳಿದ್ರು ಅದ್ರ ಲಿಂಕ್ ಹೇಳಿ ಅಂತ. ಅದೇ ಕಳೆದೋಗ್ಬಿಟ್ಟಿದೆ. ಈ ಶೇಡ್ ಹಾಕ್ಕೊತಾ ಇದ್ದೀನಿ ಲಿಪ್ಸ್ಟಿಕ್. ಸೊ ಗೈಸ್ ಇವಾಗ ಲಿಪ್ಸ್ಟಿಕ್ ಹಾಕ್ಕೊಂಡು ರೆಡಿ ಆಗಾಯಿತು. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ಆ್ಯಂಡ್ ಪಟಾಪಟ್ ಅಂತ ರೆಡಿ ಆದೆ ಆ್ಯಕ್ಚುಲಿ ನಾನು. ಸೊ ಇಷ್ಟ ಇವತ್ತಿನ ನನ್ನ ಮೇಕಪ್. ಇವಾಗ ಫಸ್ಟು ಬಟ್ಟೆ ಹಾಕೋವಂತ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಹೇರ್ ಸ್ಟೈಲ್ ಹೆಂಗೆ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸೊ ಪ್ರಾಬಬ್ಲಿ ಈ ಥರ ಅಥವಾ ಸೈಡಿಗೆ ಮಾಡಿಬಿಟ್ಟು ಹೇರ್ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಡ್ರೆಸ್ ಹಾಕ್ಕೊಂಡ್ಬರ್ತೀನಿ, ವೆಯ್ಟ್ ಮಾಡಿ. ಇವತ್ತು ನಾನು ವೇರ್ ಮಾಡಿರೋ ಡ್ರೆಸ್ ಬಂದು ಈ ಥರ ಇದೆ. ಐ ಥಿಂಕ್ ನಿಮ್ಗೆ ಕಾಣಿಸಲ್ಲ, ಮಿರರಲ್ಲಿ ತೋರಿಸ್ತೀನಿ ನೋಡಿ, ಈ ಥರ ಇದೆ. ಸೊ ನಾನು ಸ್ಲೀವ್ಲೆಸ್ ಇರೋದ್ರಿಂದ ಇದ್ರ ಮೇಲೆ ಒಂದು ವೈಟ್ ಕಲರ್ ಕೋಟ್ ಹಾಕ್ಕೊಂಡಿದ್ದೀನಿ. ಸೊ ನಾನು ಹೋಗ್ತಾರೋ ಪ್ಲೇಸಲ್ಲಿ ನನ್ನ ಡ್ರೆಸ್ ಹೇಗಿದೆ ಅಂತ ಕರೆಕ್ಟಾಗಿ ಒಂದ್ಸಲಿ ತೋರಿಸ್ತೀನಿ. ಆ್ಯಂಡ್ ಈ ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ, ಬೇರೆ ಯಾವುದೂ ಸೂಟ್ ಆಗಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ಇಯರಿಂಗ್ಸ್ನ ನಾನು ವೇರ್ ಮಾಡಿದ್ದೀನಿ. ಸೊ ಈಗ ಆಲ್ರೆಡಿ ಟೈಮ್ ಆಯಿತು. ಬಾಯ್ 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 ಬಾಯ್. ನಾವು ಲೊಕೇಶನ್ನ ರೀಚ್ ಆಗಿದೆ. ಸೊ ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂತ ರಿವೀಲ್ ಮಾಡೋ ಸಮಯ. ನಾವು ಬಂದಿರೋದು ಒಂದು ದುಬಾರಿ ಹೋಟೆಲ್ ಅಂತಲೇ ಹೇಳ್ಬೋದು, ಲೀಲಾ ಪ್ಯಾಲೇಸ್. ಸೊ ಲೊಕೇಶನ್ ನೋಡಿ ಈ ಥರ ಇದೆ. ಸೊ ಇಲ್ಲೆಲ್ಲ ಕೂತಿದ್ದಾರೆ. ಸೊ ಇದು ನಾವು ಬುಕ್ ಮಾಡಿರೋವಂಥ ಟೇಬಲ್ಲು. ಸೊ ಆ್ಯಸ್ ಯೂಶ್ವಲ್ ಮೋನಿ ಬಂದಿದ್ದಾರೆ. ಇದು ಚೇತು ಅಣ್ಣ ಅಂತ ಹೇಳಿ ಕಿರಣ್ ಫ್ರೆಂಡು. ಸೊ ಆಲ್ರೆಡಿ ಎಲ್ಲ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾವು ಇವಾಗ ಹೋಗೋಣ, ಫಸ್ಟು ಹಾಕೊಂಬರೋಣ ಪ್ಲೇಟಿಗೆ ಬನ್ನಿ. ಐಟಮ್ಸ್ ಹಾಕೊಂಡ್ಬಂದಿದ್ದೀನಿ, ಎಲ್ಲ ವೆಜ್ಜು. ನಮ್ಮ ಮೋನಿಯವರು ಆಲ್ರೆಡಿ ನಾನ್ ವೆಜ್ನ ಬಾರಿಸಿದ್ದಾರೆ. ಸೊ ನಾವು ವೆಜ್ ಆಗಿರೋದ್ರಿಂದ ನೋಡಿ 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 ಹಾಕೋಬೇಕು. ಸೊ ಇವಾಗ ಫಸ್ಟು ಇಷ್ಟು ತಿಂದ್ಬಿಟ್ಟು ಅದಾದಮೇಲೆ ಹಾಕೊಳ್ಳೋಣ. ದೊಡ್ಡ ಪೀಸ್. ಏನು ಪೀಸ್ ಅದು? ಲೆಗ್ ಪೀಸ್. ಏನ್ರಿಂದು?
ಕೋಳಿ 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 ಕೋಳಿನಾ ಏನು ಬಿಡಲಿ ಇದು ಗ್ರಿಲ್. ಓಕೆ. ಸೊ ಫುಲ್ ತಟ್ಟೆ ತುಂಬಿಸ್ಕೊಬಂದಿದ್ದಾರೆ. ನಾನು ಸೂಶಿ ಹಾಕೊಬಂದಿದ್ದೀನಿ. ಇದೆಲ್ಲ ಚೀಸ್ ಐಟಮ್ಸ್ ಆ್ಯಂಡ್ 3 ಟೈಪ್ಸ್ ಪಿಕ್ಕಲ್ ಇದೆ. ಇದು ಗಾರ್ಲಿಕ್, ಇದೇನು ಅಂತ ನನಗೂ ಗೊತ್ತಿಲ್ಲ, ಟ್ರೈ ಮಾಡೋಣ ಅಂತ ಹಾಕೊಂಡ್ಬಂದೆ. ಇದು ಮ್ಯಾಂಗೋ ಪಿಕ್ಕಲ್. ಸೊ ಇದು ಹೇಗಿದೆ ಅಂತ ಟ್ರೈ ಮಾಡೋಣ. ನನ್ನ ಬೆಸ್ಟ್ ಸೂಶಿ ಸಿಕ್ಕಿದೆ. ಫಸ್ಟ್ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಹೇಳಿ. ಎಲ್ಲಿಗೆ ಹೋದ್ರು ಯಾವ ಊಟ ಬಿಟ್ಟರು ಪಾನಿಪುರಿ ಮಾತ್ರ ಬಿಡಲ್ಲ ನನಗೆ. ಸೊ ಇವಾಗ ಫಸ್ಟು ನಾನು ಪಾನಿಪುರಿ ತೊಗೊಂಡಿದ್ದೀನಿ. ಒಂಥರ ಡಿಫ್ರೆಂಟಾಗಿ ಕೊಟ್ಟಿದ್ದಾರಲ್ಲ, ಸ್ವೀಟ್ ಹಾಕಿದ್ದಾರೆ ಅನಿಸುತ್ತೆ. ಇಲ್ಲ ಪಾನಿ ಜೊತೆ ಓಟ್ಕ ಮಿಕ್ಸ್ ಮಾಡಿದ್ದಾರೆ. ಹಾಂ, ಏನು ಮಿಕ್ಸ್ ಮಾಡಿದ್ದಾರೆ? ಓಟ್ಕ ಮಿಕ್ಸ್ ಮಾಡಿದ್ದಾರೆ. ಚೆನ್ನಾಗಿದೆಯಾ? ಸ್ವೀಟ್ ಹಾಕ್ಬಿಟ್ಟಿದ್ದಾರೆ. ಇದು ನೋಡೋಣ. ರೋಟಿ ಬಂದಿದೆ ನೋಡಿ ಫ್ರೆಂಡ್ಸ್, ಹೆಂಗೆ ಬರ್ತಾ ಇದ್ದಾರೆ ಗಂಡ ಹೆಂಡತಿ. ಹೆಂಗಿದೆ? ಸೊ ಗೈಸ್ ನೋಡಿ, ನಮ್ಮ ಕಿರಣ್ ಅವರು ಸಣ್ಣ ಮಕ್ಕಳ ಥರ ಕುಲ್ಫಿ ತಗೊಂಡು ತಿಂತಾ ಇದ್ದಾರೆ. ಸೊ ಇಲ್ಲಿ ಕುಲ್ಫಿ ಸಕ್ಕದಾಗಿರುತ್ತಂತೆ. ಕಿರಣ್ ಅದೇನು ತಿಂತಾನೆ ಬಿಡಂಗಿಲ್ಲ ತಿನ್ನೋದು ಹೊತ್ಲಾಗೆ. ಪ್ಲೇಸ್ ಎಂಟ್ರೆನ್ಸ್ ಈ ಥರ ಇದೆ. ಸಕ್ಕದಾಗಿದೆ ಪ್ಲೇಸ್ ಮಾತ್ರ. ಸೊ ನಿಮಗೂ ಏನಾದರೂ ಟೈಮ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ವಿಸಿಟ್ ಮಾಡೋವಂಥ ಪ್ಲೇಸ್. ಒಂಥರ ಮೈಂಡು ಫುಲ್ಲು ರಿಲ್ಯಾಕ್ಸ್ ಆಗೋವಂಥ ಪ್ಲೇಸ್ ಇದೆ. ಸೊ ಆರಾಮಾಗಿ ನೀವು ಬರ್ಬೋದು. ಸೊ ಇವಾಗ ನಮ್ಮದೊಂದು ಎಷ್ಟು ಫೋಟೋ ಸೆಷನ್ಸ್ ನಡೀತಾ ಇದೆ. ಸೊ ಅದನ್ನು ಮುಗಿಸ್ಕೊಂಡು ಬರ್ತೀನಿ. ಈ ಒಂದು ಕುಲ್ಫಿ ಟ್ರೈ ಮಾಡಿದ್ವಿ ನಾವು, ಸಕ್ಕತ್ತಾಗಿದೆ. ನಮ್ಮ ಕಿರಣ್ ಅದಕ್ಕೆ ಇನ್ನೊಂದು ತಗೊಬಂದಾನೆ. ಕೊಡೋದು ನನಗೆ. ಸೊ ಗೈಸ್, ನಾವು ಬಂದು ಆಲ್ಮೋಸ್ಟು ತುಂಬ ಟೈಮ್ ಆಯಿತು. ಸೊ ಇವಾಗ ಆಲ್ಮೋಸ್ಟ್ 11:30 ಆಗಿದೆ. ಸೊ ಇವಾಗ ಹೊರಡುವ ಸಮಯ. ಬಟ್ ಆದರೂ ಇಲ್ಲೊಂಥರ ಆ್ಯಂಬಿಯನ್ಸ್ ಎಲ್ಲ ನೋಡಿದ್ರೆ ಫುಲ್ ಖುಷಿ ಆಗುತ್ತೆ ಆ್ಯಂಡ್ ಹೋಗೋಕ್ಕೆ ಮನಸ್ಸೇ ಬರೋಲ್ಲ. ಸೊ ನಮ್ಮ ಕಿರಣ್ ಅವ್ರನ್ನ ಕಾರಲ್ಲಿ ಹೋಗ್ತಾ ಕೇಳೋಣ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿದೆ ಗೈಸ್. ಇದರಲ್ಲೂ ಊಟ ಅಂತೂ ಸಖತ್ತಾಗಿದೆ. ಮತ್ತು ಮೇಲೆ ಒಂದು ಪೂಲ್ ಮತ್ತು ಬಿಲ್ಡಿಂಗ್ ಬ್ಯಾಕ್ಗ್ರೌಂಡ್ ಎಲ್ಲ ಇದೆ. ಲೈಟ್ಸು ನಾನು ಫೋಟೋ ಅಪ್ಲೋಡ್ ಮಾಡಿರ್ತೀನಿ ಪಕ್ಕದಲ್ಲಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಸೊ ನೆಕ್ಸ್ಟ್ ಟೈಮ್ ಈ ವಿಡಿಯೋ ನೋಡ್ಕೊಂಡು ಬಂದವರು ಆಲ್ಮೋಸ್ಟ್ ತುಂಬ ಖುಷಿಯಾಗೇ ಹೋಗ್ತೀರಾ, ಅಷ್ಟು ಚೆನ್ನಾಗಿದೆ ಪ್ಲೇಸು. ಸೊ ಬನ್ನಿ ಗೈಸ್, ಹೊರಡೋಣ. ಇವಾಗ ಹೋಗ್ತಾ ಕಾರಲ್ಲಿ ಮಾತಾಡೋಣ. ಮನೆಗೆ ಹೊರಟಾಯಿತು. ಇವತ್ತು ಒಂಥರ ತುಂಬ ಎಂಜಾಯ್ ಮಾಡಿದ್ದೀವಿ ಅಂತ ಅನ್ನಿಸ್ತು. ಮನಸ್ಸಿಗೆ ಒಂಥರ ಸಮಾಧಾನ. ನನ್ನ ಮದುವೆ ಆದಾಗಿಂದ ಆಲ್ಮೋಸ್ಟ್ ಇದೇ ಫಸ್ಟ್ ಟೈಮ್ ಇಷ್ಟು ಒಂದು ದುಬಾರಿ ಹೋಟೆಲ್ಗೆ ಬಂದಿರೋದು ಅಂತ ಅಂದ್ಕೊತೀನಿ. ಅಲ್ವಾ ಗುಂಡು? 5 ಸ್ಟಾರ್ 7 ಸ್ಟಾರ್ ಐ ಥಿಂಕ್ 5 ಸ್ಟಾರ್ ಅಥವಾ 7 ಸ್ಟಾರ್ ಇದೆ ಅನಿಸುತ್ತೆ. ನನಗೂ ಅಷ್ಟು ಗೊತ್ತಿಲ್ಲ, ಬಟ್ ಸಕ್ಕತ್ತಾಗಿದೆ. ಸೊ ನಿಮಗೆ ಯಾವಾಗಲೂ ಟೈಮ್ ಸಿಕ್ಕಿದ್ರೆ ನೀವು ಬರ್ಬೋದು ಅಂತ ಅನಿಸಿದ್ರೆ ಒನ್ ಟೈಮ್ ಬಂದು ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ. ನಿಮ್ಗೆ ಯಾರೂ ಡಿಸ್ಟರ್ಬ್ ಮಾಡಲ್ಲ. ನಿಮ್ಗೆ ಇಷ್ಟ ಬಂದಿದ್ದು ಫುಡ್ಡು ಏನೇನಿರುತ್ತೆ ಅದನ್ನೆಲ್ಲ ಹಾಕ್ಕೊಂಡು ತಿನ್ಬೋದು. ನೆಮ್ಮದಿಯಾಗಿ ಕೂತ್ಕೊಂಡು ತಿನ್ಬೋದು ಆರಾಮಾಗಿ. ಸೊ ಕಿರಣ್ಣ ಕೇಳೋಣ ಹೆಂಗಿತ್ತು ಅಂತ ಹೇಳಿಬಿಟ್ಟು. ಸೊ ಗಾಡಿ ಓಡಿಸ್ತಾ ಇದ್ದಾನಲ್ವ, ಮನೆಗೆ ಹೋಗ್ಬಿಟ್ಟು ಕೇಳೋಣ. ಡಿಸ್ಟರ್ಬ್ ಮಾಡೋದು ಬೇಡ. ಇವಾಗಲೇ ಮಾತಾಡ್ತೀರಾ ಹೆಂಗೆ? ಗಾಡಿ ಓಡಿಸ್ಬೇಕಾದ್ರೆ ಮಾತಾಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು. ಕ್ಯಾಮ್ರಾ ಲೈಟ್ ಕಣ್ಣಿಗೆ ಹೊಡಿತಾ ಇರುತ್ತೆ, ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ ಕಾರಲ್ಲಿ. ಸೊ ಹಾಗಾಗಿ ಮನೆಗೆ ಹೋಗ್ಬಿಟ್ಟು ಅವ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಹೆಂಗೆ ಏನು ಅಂತ ಮಾತಾಡೋಣ. ಬನ್ನಿ ಹೋಗೋಣ ಇವಾಗ. ಆನ್ ದ ವೇ ಹೋಗ್ತಾ ನಾವಲ್ಲಿ ಊಟ ಮಾಡಿದ್ವಲ್ಲ, ಸೊ ಜ್ಯೂಸ್ ಏನು ಕುಡ್ದಿರಲಿಲ್ಲ. ಸೊ ಹಾಗಾಗಿ ಇವಾಗ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತು. ಅದಕ್ಕೆ 12 ಗಂಟೆಯಲ್ಲಿ ಜ್ಯೂಸ್ ಕುಡಿಬೇಕು ಅಂತ ಹೇಳಿ ಜ್ಯೂಸ್ ತೊಗೊಂಡು ಕುಡಿತಾ ಹೋಗ್ತಾಯಿದ್ದೀವಿ. ಆ್ಯಂಡ್ ಮ್ಯಾಂಗೋ ಜ್ಯೂಸ್ ಗೈಸ್, ಇದು ನನ್ನ ಫೇವ್ರೆಟ್ ಜ್ಯೂಸು.
ಸೊ ಗೈಸ್ ನೆನ್ನೆ ನೈಟು ಬರೋದು ಫುಲ್ ಲೇಟ್ ಆಯಿತು. ಸೊ ಹಾಗಾಗಿ ನೆನ್ನೆ ವೀಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಫುಲ್ ಟೈಮೇ ಹೋಗಿದೆ. ಸ್ವಲ್ಪ ಲೇಟಾಗಿದ್ದಿದ್ದು, ತಿಂಡಿ ಎಲ್ಲ ಆಯಿತು. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಹೋಗಿ ಮಿಸ್ ಮಾಡಬೇಡಿ. ನಿಮ್ಮ ಒಂದು ಪ್ರೀಷಿಯಸ್ ಟೈಮ್ ಏನಿರುತ್ತೆ ಅದನ್ನು ಅಲ್ಲಿ ಸ್ಪೆಂಡ್ ಮಾಡಿದ್ರೆ ಸೊ ನಿಮಗೆ ತುಂಬ ಮೆಮೊರೇಬಲ್ ಆಗಿರುತ್ತೆ ಅಂತ ನನಗನ್ನಿಸ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮೇಯ್ನಾಗಿ ಅಲ್ಲಿ ಪ್ಲೇಸ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟು ಇದೇ ಥರ ಒಳ್ಳೆ ಕಂಟೆಂಟ್ ವಿಡಿಯೋನ ಕೊಡ್ತಾ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್.